ಕರ್ನಾಟಕ ಕಾರಬಾರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ರೇಣುಕಾ ಸ್ವಾಮಿ ಚಾಟಿಂಗ್ ಶುರು ಮಾಡ್ತಾನೆ. ಪವಿತ್ರ ಗೌಡ ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತಾಳೆ. ಅವರಿಬ್ಬರ ನಡುವೆ ಆರಂಭದಲ್ಲಿ ದರ್ಶನ್ ಮತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸುದ್ದಿಗೆ ಬರಬೇಡ ಅನ್ನುವಂಥ ರೀತಿಯಲ್ಲಿ ಆರಂಭವಾದ ಚಾಟಿಂಗ್ ನಂತರ ಒಬ್ಬರಿಗೊಬ್ಬರು ಬೇರೆ ರೀತಿಯಲ್ಲಿ ಬದಲಾವಣೆ ಆಗುತ್ತೆ. ಅವನು ಶುರು ಮಾಡ್ತಾನೆ, ಪವಿತ್ರ ಗೌಡ ಏನು ಕಡಿಮೆ ಇಲ್ಲ, ಈಕೆನೂ ಶುರು ಹಚ್ಕೋತಾರೆ. ಕೊನೆಗೆ ರೇಣುಕಾ ಸ್ವಾಮಿ ಕೊಲೆ, ಅಕ್ಕ ಅದ್ದರ್ ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋ ಮಾತನ್ನು ಎಲ್ಲರೂ ಕೇಳಿರ್ತಾರೆ. ಆದರೆ ಇದೇ ಮಾತು ಕಿಲಾಡಿ ಪೋಲಿ ಪವಿತ್ರ ಮತ್ತು ರೇಣುಕಾ ಸ್ವಾಮಿಗೆ ಸರಿಯಾಗಿ ಅನ್ವಯ ಆಗತ್ತೆ. ಆತನದ್ದು ಮತ್ತು ಇವಳದ್ದು ಒಂದು ರೀತಿಯಲ್ಲಿ ಡರ್ಟಿ ಚಾಟಿಂಗ್ ಒಂದ ಎರಡ. ಆತ ಕೊನೆಗೆ ಚಾಟಿಂಗ್ ಮಾಡ್ತಾ ಮಾಡ್ತಾ ಕ್ಷೇತ್ರ ದರ್ಶನ ಕೂಡ ಮಾಡಿಬಿಟ್ಟ. ಬನ್ನಿ ಏನಾಯ್ತು ಆ ಚಾಟಿಂಗ್ನಲ್ಲಿ ನೋಡೋಣ. ಹಾಯ್, ಲೊಕೇಶನ್ ಕಳಿಸ್ತೀನಿ, ಯಾವಾಗ ಬರ್ತೀಯಾ ಹೇಳು. ಓಕೆ ಕಳಿಸು. ನಾನು ಯಾಕೆ ಬರಬೇಕು ಅಂತ ಹೇಳು. ನಿಂಗೆ ಏನ್ ಬೇಕು ಹೇಳು. ನಿನಗೆ ಏನು ಬೇಕು ಅಂತ ಹೇಳು. ನೀನೇ ಫೋಟೋ ಕಳಿಸು ನಂಗೆ. ನೀನು ನನ್ನ ನಂಬರ್ನ, ನನ್ನ ಫೋಟೋನ ಮಿಸ್ಯೂಸ್ ಮಾಡಿದರೆ ನಾನು ಏನು ಮಾಡಲಿ ಅಂತ ಹೇಳು. ನೀನು ನನ್ನಿಂದ ಏನು ನಿರೀಕ್ಷೆ ಮಾಡ್ತಿದ್ಯಾ ಅಂತ ಹೇಳು. ನೀನು ಏನ್ ಬಯಸ್ತೀಯಾ ಹೇಳು. ಮೊದಲು ನೀನೇ ಹೇಳು, ಪ್ಲೀಸ್ ಹೇಳು. ಮೊದಲು ನೀನ್ ಹೇಳು. ಮೆಸೇಜ್ ಮಾಡಿರೋದು ನೀನಲ್ವಾ? ಹಾಗಾದರೆ ಮೆಸೇಜ್ ಮಾಡಬಾರ್ದಾ ಹೇಳು. ನಿನ್ನಿಷ್ಟ. ನಿನಗೆ ನನ್ನ ಫ್ರೆಂಡ್ಶಿಪ್ ಬೇಕೋ ಬೇಡವೋ ಅಂತ ಹೇಳು. ನೋಡ್ತೀಯಾ ಹೇಳು, ಕಳಿಸ್ಲಾ ಅಂತ ಹೇಳು ಪ್ಲೀಸ್. ನೀನು ತುಂಬ ಕ್ಯೂಟ್ ಆಗಿದೆಯಾ, ಹಾಟ್ ಆಗಿದೆಯಾ, ಆಗಿದೆಯಾ? ಏನು? ನನ್ನ ನೋಡ್ತೀಯಾ ಹೇಳು, ಕಳಿಸಲಾ? ಇಲ್ಲ, ಡೈರೆಕ್ಟ್ ಆಗಿ ಬಂದಾಗ. ಓಕೆ ಆಯಿತು, ಪರವಾಗಿಲ್ಲ. ಇವಾಗ ನೋಡಿ ಹೇಳು, ಆಮೇಲೆ ಬರ್ತೀನಿ ಆಯಿತಾ? ನೀನು ಈ ಮೆಸೇಜ್ ಡಿಲೀಟ್ ಮಾಡಿದೀಯಾ? ಓಕೆ, ಲೊಕೇಶನ್ ಕಳಿಸ್ಲಾ? ಹೇಗೆ ಇದೆ ಅಂತ ಹೇಳು ಪ್ಲೀಸ್. ಸೂಪರ್. ಓಕೆ, ಲೊಕೇಶನ್ ಸೆಂಡ್ ಮಾಡು. ಮಾಡ್ತೀನಿ ನೋಡು. ನಿಜವಾಗ್ಲೂ ಹೇಳು ಹೇಗಿದೆ ಅಂತ ಹೇಳು ಪ್ಲೀಸ್ ಕಣೆ. ಥ್ಯಾಂಕ್ ಯು ಸೋ ಮಚ್ ಕಣೆ. ಸೆಂಡ್ ಮಾಡು ಲೊಕೇಶನ್. ಜಿಗಣಿ ಹತ್ತಿರ ಓಮ್ಯಾಕ್ಸ್ ಫ್ಯಾಕ್ಟ್ರಿ, ಆಂಜನೇಯ ಟೆಂಪಲ್. ಯಾಕೆ ಅಷ್ಟು ಆತರನಾ ನಿಂಗೆ? ಎಸ್, ನಾನು ಫ್ರೀ ಮಾಡ್ಕೋಬೇಕು ತಾನೆ. ಓಕೆ ಆಯಿತು, ಒಂದು ದಿನ ಮುಂಚಿತವಾಗಿ ಹೇಳ್ತೀನಿ ಆಯಿತಾ? ಫ್ಯಾನ್ ಆಗಿಬಿಟ್ಟೆ ಕಣೆ ನಿನ್ನ ಬ್ಯೂಟಿಗೆ. ಜೀವನ ಪೂರ್ತಿ ನಾನು ನಿನ್ನ ಗುಲಾಮ್ನಾಗಿರ್ತೀನಿ ಕಣೆ. ನೀನು ತಾಯಿ ಮೇಲೆ ಆಣೆ ಮಾಡಿ ಹೇಳು, ನಿನ್ನ ನಂಬರ್ನ ಯಾರಿಗೂ ಕೊಡಲ್ಲ ಅಂತ ಆಣೆ ಮಾಡಿ ಹೇಳು ಪ್ಲೀಸ್ ಕಣೆ. ಓಕೆ, ಭಾನುವಾರದೊಳಗೆ ಫ್ರೀ ಮಾಡ್ಕೊ, ನಾನು ಆಮೇಲೆ ಬ್ಯುಸಿ ಆಗ್ತೀನಿ. ಓಕೆ ಆಯಿತು ಕಣೆ. ಈ ರೇಣುಕಾ ಸ್ವಾಮಿ ಕೂಡ ಸೈಕಲೋ ಮೊಪೆಡೋ ಅದಿಟ್ಕೊಂಡು ಸೆಟ್ಲಾಗೋದು ಬಿಟ್ಬಿಟ್ಟು ಬುಲೆಟ್ಟೇ ಬೇಕು ಅಂದರೆ ಹೆಂಗೆ? ಇವನು ತನ್ನ ಕ್ಷೇತ್ರ ಮಹಾತ್ಮೆಯನ್ನು ಅವಳಿಗೆ ಹೇಳಿದ್ದಾನೆ, ಅವಳು ಕೂಡ ಇವನ ಕ್ಷೇತ್ರ ದರ್ಶನ ಮಾಡಿದ್ದಾಳೆ. ಇಷ್ಟ ಆಗಿರೋದು, ಇಬ್ಬರು ಕೂಡ ಮಾತಾಡ್ಕೊಂಡಿದ್ದಾರೆ. ಕರ್ನಾಟಕ ಕಾರಬಾರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ರೇಣುಕಾ ಸ್ವಾಮಿ ಚಾಟಿಂಗ್ ಶುರು ಮಾಡ್ತಾನೆ. ಪವಿತ್ರ ಗೌಡ ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತಾಳೆ. ಅವರಿಬ್ಬರ ನಡುವೆ ಆರಂಭದಲ್ಲಿ ದರ್ಶನ್ ಮತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸುದ್ದಿಗೆ ಬರಬೇಡ ಅನ್ನುವಂಥ ರೀತಿಯಲ್ಲಿ ಆರಂಭವಾದ ಚಾಟಿಂಗ್ ನಂತರ ಒಬ್ಬರಿಗೊಬ್ಬರು ಬೇರೆ ರೀತಿಯಲ್ಲಿ ಬದಲಾವಣೆ ಆಗುತ್ತೆ. ಅವನು ಶುರು ಮಾಡ್ತಾನೆ, ಪವಿತ್ರ ಗೌಡ ಏನು ಕಡಿಮೆ ಇಲ್ಲ, ಈಕೆನೂ ಶುರು ಹಚ್ಕೋತಾರೆ. ಕೊನೆಗೆ ರೇಣುಕಾ ಸ್ವಾಮಿ ಕೊಲೆ, ಅಕ್ಕ ಅದ್ದರ್ ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋ ಮಾತನ್ನು ಎಲ್ಲರೂ ಕೇಳಿರ್ತಾರೆ. ಆದರೆ ಇದೇ ಮಾತು ಕಿಲಾಡಿ ಪೋಲಿ ಪವಿತ್ರ ಮತ್ತು ರೇಣುಕಾ ಸ್ವಾಮಿಗೆ ಸರಿಯಾಗಿ ಅನ್ವಯ ಆಗತ್ತೆ. ಆತನದ್ದು ಮತ್ತು ಇವಳದ್ದು ಒಂದು ರೀತಿಯಲ್ಲಿ ಡರ್ಟಿ ಚಾಟಿಂಗ್ ಒಂದ ಎರಡ. ಆತ ಕೊನೆಗೆ ಚಾಟಿಂಗ್ ಮಾಡ್ತಾ ಮಾಡ್ತಾ ಕ್ಷೇತ್ರ ದರ್ಶನ ಕೂಡ ಮಾಡಿಬಿಟ್ಟ. ಬನ್ನಿ ಏನಾಯ್ತು ಆ ಚಾಟಿಂಗ್ನಲ್ಲಿ ನೋಡೋಣ. ಹಾಯ್, ಲೊಕೇಶನ್ ಕಳಿಸ್ತೀನಿ, ಯಾವಾಗ ಬರ್ತೀಯಾ ಹೇಳು. ಓಕೆ ಕಳಿಸು. ನಾನು ಯಾಕೆ ಬರಬೇಕು ಅಂತ ಹೇಳು. ನಿಂಗೆ ಏನ್ ಬೇಕು ಹೇಳು. ನಿನಗೆ ಏನು ಬೇಕು ಅಂತ ಹೇಳು. ನೀನೇ ಫೋಟೋ ಕಳಿಸು ನಂಗೆ. ನೀನು ನನ್ನ ನಂಬರ್ನ, ನನ್ನ ಫೋಟೋನ ಮಿಸ್ಯೂಸ್ ಮಾಡಿದರೆ ನಾನು ಏನು ಮಾಡಲಿ ಅಂತ ಹೇಳು. ನೀನು ನನ್ನಿಂದ ಏನು ನಿರೀಕ್ಷೆ ಮಾಡ್ತಿದ್ಯಾ ಅಂತ ಹೇಳು. ನೀನು ಏನ್ ಬಯಸ್ತೀಯಾ ಹೇಳು. ಮೊದಲು ನೀನೇ ಹೇಳು, ಪ್ಲೀಸ್ ಹೇಳು. ಮೊದಲು ನೀನ್ ಹೇಳು. ಮೆಸೇಜ್ ಮಾಡಿರೋದು ನೀನಲ್ವಾ? ಹಾಗಾದರೆ ಮೆಸೇಜ್ ಮಾಡಬಾರ್ದಾ ಹೇಳು. ನಿನ್ನಿಷ್ಟ. ನಿನಗೆ ನನ್ನ ಫ್ರೆಂಡ್ಶಿಪ್ ಬೇಕೋ ಬೇಡವೋ ಅಂತ ಹೇಳು. ನೋಡ್ತೀಯಾ ಹೇಳು, ಕಳಿಸ್ಲಾ ಅಂತ ಹೇಳು ಪ್ಲೀಸ್. ನೀನು ತುಂಬ ಕ್ಯೂಟ್ ಆಗಿದೆಯಾ, ಹಾಟ್ ಆಗಿದೆಯಾ, ಆಗಿದೆಯಾ? ಏನು? ನನ್ನ
ನೋಡ್ತೀಯಾ? ಹೇಳು, ಕಳಿಸಲಾ? ಇಲ್ಲ, ಡೈರೆಕ್ಟ್ ಆಗಿ ಬಂದಾಗ. ಓಕೆ ಆಯ್ತು, ಪರವಾಗಿಲ್ಲ. ಇವಾಗ ನೋಡಿ ಹೇಳು, ಆಮೇಲೆ ಬರ್ತೀನಿ ಆಯ್ತಾ? ನೀನು ಈ ಮೆಸೇಜ್ ಡಿಲೀಟ್ ಮಾಡಿದೀಯಾ? ಓಕೆ, ಲೊಕೇಶನ್ ಕಳಿಸ್ಲಾ? ಹೇಗೆ ಇದೆ ಅಂತ ಹೇಳು ಪ್ಲೀಸ್. ಸೂಪರ್. ಓಕೆ, ಲೊಕೇಶನ್ ಸೆಂಡ್ ಮಾಡು. ಮಾಡ್ತೀನಿ, ನೋಡು. ನಿಜವಾಗ್ಲೂ ಹೇಳು ಹೇಗಿದೆ ಅಂತ ಹೇಳು ಪ್ಲೀಸ್ ಕಣೆ. ಥ್ಯಾಂಕ್ ಯು ಸೋ ಮಚ್ ಕಣೆ. ಸೆಂಡ್ ಮಾಡು ಲೊಕೇಶನ್. ಜಿಗಣಿ ಹತ್ತಿರ ಓಮ್ಯಾಕ್ಸ್ ಫ್ಯಾಕ್ಟ್ರಿ, ಆಂಜನೇಯ ಟೆಂಪಲ್. ಯಾಕೆ ಅಷ್ಟು ಆತರನಾ ನಿಂಗೆ? ಎಸ್, ನಾನು ಫ್ರೀ ಮಾಡ್ಕೋಬೇಕು ತಾನೆ. ಓಕೆ ಆಯ್ತು, ಒಂದು ದಿನ ಮುಂಚಿತವಾಗಿ ಹೇಳ್ತೀನಿ ಆಯ್ತಾ? ಫ್ಯಾನ್ ಆಗ್ಬಿಟ್ಟೆ ಕಣೆ ನಿನ್ನ ಬ್ಯೂಟಿಗೆ. ಜೀವನ ಪೂರ್ತಿ ನಾನು ನಿನ್ನ ಗುಲಾಮ್ನಾಗಿರ್ತೀನಿ ಕಣೆ. ನೀನು ತಾಯಿ ಮೇಲೆ ಆಣೆ ಮಾಡಿ ಹೇಳು, ನಿನ್ನ ನಂಬರ್ನ ಯಾರಿಗೂ ಕೊಡಲ್ಲ ಅಂತ ಆಣೆ ಮಾಡಿ ಹೇಳು ಪ್ಲೀಸ್ ಕಣೆ. ಓಕೆ, ಭಾನುವಾರದೊಳಗೆ ಫ್ರೀ ಮಾಡ್ಕೊ, ನಾನು ಆಮೇಲೆ ಬ್ಯುಸಿ ಆಗ್ತೀನಿ. ಓಕೆ ಆಯ್ತು ಕಣೆ. ಈ ರೇಣುಕಾ ಸ್ವಾಮಿ ಕೂಡ ಸೈಕಲೋ ಮೊಪೆಡೋ ಅದಿಟ್ಕೊಂಡು ಸೆಟ್ಲ್ ಆಗೋದು ಬಿಟ್ಬಿಟ್ಟು ಬುಲೆಟ್ಟೇ ಬೇಕು ಅಂದರೆ ಹೆಂಗೆ? ಹಾಂ, ಇವನು ತನ್ನ ಕ್ಷೇತ್ರ ಮಹಾತ್ಮೆಯನ್ನು ಅವಳಿಗೆ ಹೇಳಿದ್ದಾನೆ. ಅವಳು ಕೂಡ ಇವನ ಕ್ಷೇತ್ರ ದರ್ಶನ ಮಾಡಿದ್ದಾಳೆ. ಇಷ್ಟ ಆಗಿರೋದು, ಇಬ್ಬರು ಕೂಡ ಮಾತಾಡ್ಕೊಂಡಿದ್ದಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.